ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ 25,966 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೇವಲ 0.2% ಗೇನ್ ಈ ವಾರ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಳೆದ ವಾರ ಕೂಡ ನಿಫ್ಟಿ 25,900 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಅದೇ ಲೆವೆಲ್ನಲ್ಲೇ ಈ ವಾರ ಕೂಡ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಮೊದಲ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಯುಎಸ್ನ ಇನ್ಫ್ಲೇಷನ್ ಡೇಟಾ ಬಂದ ಮೇಲೆ ಮಾರ್ಕೆಟ್ಸ್ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿದೆ. ಯುಎಸ್ನಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ಗೆ ಬರ್ತಿದೆ. 2026 ವರ್ಷದಲ್ಲಿ ಕೂಡ ಫೆಡ್ ರೇಟ್ ಕಟ್ಗಳನ್ನು ಮಾಡ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇನ್ಕ್ರೀಸ್ ಆಗಿರೋದ್ರಿಂದ ಒಳ್ಳೆ ಒಂದು ಮೊಮೆಂಟಮ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ನಾವು US ಮಾರ್ಕೆಟ್ಸನ್ನು ಅಬ್ಸರ್ವ್ ಮಾಡಿದಾಗ US ಮಾರ್ಕೆಟ್ಸ್ ಓವರ್ ಆಲ್ 1% ಈ ವಾರ ಕರೆಕ್ಟ್ ಆಗಿದೆ. ಸೊ ಮೇಜರ್ ಆಗಿ ನ್ಯಾಸ್ಡ್ಯಾಕ್ ಇಂಡೆಕ್ಸ್ನಲ್ಲಿ ಅಂದರೆ IT ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬಂದ ರೀಸನ್ನಿಂದ ಡೌ ಜೋನ್ಸ್ ಇಂಡೆಕ್ಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಜಾಬ್ ಡೇಟಾ ಕೂಡ ರಿಲೀಸ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಜಾಬ್ ಡೇಟಾ ಅನೌನ್ಸ್ ಆಗಿರಲಿಲ್ಲ. ಅದರ ಒಂದು ಎಫೆಕ್ಟ್ ಕೂಡ US ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಮುಂದಿನ ವಾರ ಮಾರ್ಕೆಟ್ಸ್ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡ್ಬೋದು ಅನ್ನೋಂಥ ಒಂದು ಹೋಪ್ ಇರುತ್ತೆ. ಹಾಗೆ ಗಿಫ್ಟ್ ನಿಫ್ಟಿಯನ್ನು ಅಬ್ಸರ್ವ್ ಮಾಡಿದಾಗ 26,172 ಲೆವೆಲಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ 0.5% ಗೇನ್ ಶುಕ್ರವಾರದ ಟ್ರೇಡಿಂಗ್ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಗಿಫ್ಟ್ ನಿಫ್ಟಿಯನ್ನು ಅಬ್ಸರ್ವ್ ಮಾಡಿದಾಗ ಸೋಮವಾರ ಮೇ ಬಿ ನಿಫ್ಟಿಯಲ್ಲಿ ಒಂದು ಪಾಸಿಟಿವ್ ಓಪನಿಂಗ್ನ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೋಬೋದಾಗುತ್ತೆ. ಹಾಗೆ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. ಈ ವರ್ಷದ ಕೊನೆ ಹಾಲಿಡೇ ಕ್ರಿಸ್ಮಸ್ ಹಾಲಿಡೇ ಗುರುವಾರ ಇರುತ್ತೆ. ಸೊ ಡಿಸೆಂಬರ್ 25ಕ್ಕೆ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಆಕ್ಟಿವಿಟೀಸ್ ಆಗೋದಿಲ್ಲ. ಕೇವಲ 4 ಟ್ರೇಡಿಂಗ್ ಸೆಷನ್ಸ್ ಮಾತ್ರ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. ಹಾಗೆ ಯೂಶಲಿ ಈ ಡಿಸೆಂಬರ್ನ ವೀಕ್ ಏನಿದೆ ಸ್ಯಾಂಟಾ ರ್ಯಾಲಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಈ ಒಂದು ಸಂದರ್ಭದಲ್ಲಿ FIIs ಹೆಚ್ಚಾಗಿ ಒಂದು ಇನ್ವೆಸ್ಟ್ಮೆಂಟನ್ನು ಮಾರ್ಕೆಟ್ನಲ್ಲಿ ಮಾಡ್ತಾ ಬರ್ತಾರೆ. ಇಂಡಿಯನ್ ಮಾರ್ಕೆಟ್ನಲ್ಲಿ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ, ಅದು ಕ್ವೆಶ್ಚನಬಲ್ ಆಗಿರುತ್ತೆ. ಬಟ್ ಸ್ಟಿಲ್ ಅವರು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಹೋಪ್ಸ್ ಇರುತ್ತೆ. ಅದರಿಂದ ಒಳ್ಳೆ ಒಂದು ರಿಕವರಿಯನ್ನು ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವಂಥ ಹೋಪ್ ಇದೆ. ಸೊ ನಾವು ಇಂಡಿಯನ್ಸ್ ಹೇಗೆ ದೀಪಾವಳಿ ಸಂದರ್ಭದಲ್ಲಿ ಮುಹೂರ್ತ್ ಟ್ರೇಡಿಂಗ್ ಅನ್ನುವಂಥ ಕಾನ್ಸೆಪ್ಟ್ನ ಅಂಡರಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾರ್ಕೆಟ್ನಲ್ಲಿ ಮಾಡ್ತೀವಿ, ಅದೇ ರೀತಿಯಲ್ಲಿ ಫಾರಿನರ್ಸ್ ಕೂಡ ಈ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ತಾರೆ. ಹಾಗೆ US ಯುರೋಪ್ನಲ್ಲಿ ಆಲ್ರೆಡಿ ಹಾಲಿಡೇ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಟ್ರೇಡಿಂಗ್ ಆಕ್ಟಿವಿಟೀಸ್ ಹಾಲ್ಟ್ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಹೆಚ್ಚಾಗಿ ಟ್ರೇಡಿಂಗ್ ಆಗೋದಿಲ್ಲ. ಅದರಿಂದ ಮಾರ್ಕೆಟ್ ಸ್ಲೋ ಆಗಿ ಅಥವಾ ಸ್ವಲ್ಪ ಮಟ್ಟಿಗೆ ಸೈಡ್ ವೈಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟ್ನಲ್ಲಿ ಮುಂದಿನ ವಾರ ಕೂಡ ಒಂದು ಸೈಡ್ ವೈಸ್ ಟ್ರೆಂಡ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. 26,000 ಲೆವೆಲ್ ಅನ್ನು ನಿಫ್ಟಿ ಹೋಲ್ಡ್ ಮಾಡಿಕೊಂಡ್ರೆ ಇನ್ನಷ್ಟು ಪಾಸಿಟಿವ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದಾಗುತ್ತೆ. ಹಾಗೆ FIIDA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಕಳೆದ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ಕಡೆಯಿಂದ ಒಳ್ಳೆ ಒಂದು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 3,000 ಕೋಟಿಗೂ ಹೆಚ್ಚಿನ ಅಮೌಂಟ್ನ ಶೇರ್ಸ್ಗಳನ್ನು FIIs ಬೈ ಮಾಡ್ಕೊಂಡಿದ್ದಾರೆ. DIIs ಕಡೆಯಿಂದ ಕೂಡ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಒಳ್ಳೆ ಒಂದು ಇನ್ಫ್ಲೋಸ್ ಬರ್ತಿರೋದ್ರಿಂದ DIIs ಎಸ್ಪೆಷಲಿ AMCಗಳು ಒಳ್ಳೆ ಒಂದು ಬೈಯಿಂಗ್ ಅನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಿದ್ದಾರೆ. ಬಟ್ FIIs ಕಳೆದ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ನೆಟ್ ಬೈಯಿಂಗ್ ಅನ್ನು ಮಾಡ್ಕೊಂಡಿದ್ರು ಕೂಡ ಓವರ್ ಆಲ್ ಡಿಸೆಂಬರ್ ತಿಂಗಳಲ್ಲಿ ಈಗಲೂ ಕೂಡ 20,000 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. FIIs ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಾ ಬಂದರೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಸಸ್ಟೈನ್ ಆಗುತ್ತೆ. ಯಾವಾಗ FIIs ಕಡೆಯಿಂದ ಹೆಚ್ಚಾಗಿ ಸೆಲ್ಲಿಂಗ್ ಬರುತ್ತೆ ಆಗ ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಮುಂದಿನ ವಾರ ಹೆಚ್ಚಿನ ಒಂದು ಈವೆಂಟ್ಸ್ ಏನು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. USನ GDP ಡೇಟಾ ರಿಲೀಸ್ ಆಗ್ತದೆ. ಮೇ ಬಿ ಅದಕ್ಕೆ US ಮಾರ್ಕೆಟ್ಸ್ ರಿಯಾಕ್ಷನ್ ಅನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ವೀಕ್ಲಿ ಜಾಬ್ ಡೇಟಾ ಕೂಡ ಅನೌನ್ಸ್ ಆಗುತ್ತೆ. ಇದು ಎವ್ರಿ ವೀಕ್ ಆಗುವಂಥ ಒಂದು ನಾರ್ಮಲ್ ಪ್ರೊಸೀಜರ್ ಆಗಿದೆ. ಸೊ ಅದರಿಂದ ಮಾರ್ಕೆಟ್ಸ್ ಸ್ಲೋ ಆಗಿ ಮೂವ್ ಆಗುವಂಥ ಚಾನ್ಸಸ್ ಕಾಣಿಸ್ತಿದೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ $57 ಪ್ರತಿ ಬ್ಯಾರಲ್ಗೆ ಟ್ರೇಡ್ ಆಗ್ತಿರೋದ್ರಿಂದ ಕ್ರೂಡ್ ಆಯಿಲ್ನಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗ್ತಿಲ್ಲ. ಟ್ರಂಪ್ ಅವರ ವೆನೆನ್ಜುಲಾ ರಿಲೇಟೆಡ್ ಒಂದು ಅನೌನ್ಸ್ಮೆಂಟ್ನಿಂದ ಸ್ವಲ್ಪ ಗೇನ್ ಆಗಿತ್ತು. ಸೊ ಮತ್ತೆ ಕೂಲ್ ಡೌನ್ ಆಗ್ತದೆ. ಬಟ್ ರಿಯಲ್ ಪ್ರಾಬ್ಲಮ್ ಬರ್ತಿರೋದು ಗೋಲ್ಡ್ ಮತ್ತು ಸಿಲ್ವರ್ನ ಪ್ರೈಸಸ್ನಿಂದ. ಗೋಲ್ಡ್ ಪ್ರೈಸಸ್ ದಿನ ಹೊಸ ಒಂದು ಹೈಯನ್ನು ಟಚ್ ಮಾಡ್ತಾ ಹೋಗ್ತದೆ. 24 ಕ್ಯಾರೆಟ್ ಗೋಲ್ಡ್ನ ಪ್ರೈಸ್ ಪ್ರತಿ ಗ್ರಾಮ್ಗೆ 13,600 ರೂಪಾಯಿ ರೌಂಡಲ್ಲಿ ಟ್ರೇಡ್ ಆಗ್ತಿದ್ರೆ 22 ಕ್ಯಾರೆಟ್ ಗೋಲ್ಡ್ನ ಪ್ರೈಸ್ 12,500 ರೂಪಾಯಿಯ ಲೆವೆಲನ್ನು ರೀಚ್ ಮಾಡಿದೆ. ಸೊ ಗೋಲ್ಡ್ ಪ್ರೈಸಸ್ ಹೆಚ್ಚಾಗಿ ಇನ್ಕ್ರೀಸ್ ಆಗ್ತಿರೋದ್ರಿಂದ ಸಾಕಷ್ಟು ಜನ ಗೋಲ್ಡ್ನಲ್ಲೇ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ತಿದ್ದಾರೆ. ಇದರಿಂದ ಮಾರ್ಕೆಟ್ನ ಇನ್ಫ್ಲೋಸ್ ಕೂಡ ಸ್ವಲ್ಪ ಮಟ್ಟಿಗೆ ಸ್ಲೋ ಡೌನ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ಫೋಸಿಸ್ US ಮಾರ್ಕೆಟ್ನಲ್ಲಿ ಕೂಡ ಲಿಸ್ಟ್ ಆಗಿದೆ. ನ್ಯಾಸ್ಡ್ಯಾಕ್ನಲ್ಲಿ ಟ್ರೇಡ್ ಆಗುತ್ತೆ. ಅದನ್ನು ನಾವು ಇನ್ಫೋಸಿಸ್ ADR ಅಂತ ಕರಿತೀವಿ. ಸೊ ಸಡನ್ನಾಗಿ ಇನ್ಫೋಸಿಸ್ನ ADRನಲ್ಲಿ ಒಂದು ಸ್ಪೈಕ್ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ಮೋಸ್ಟ್ 50%ನಷ್ಟು ಇನ್ಫೋಸಿಸ್ನ ಸ್ಟಾಕ್ ಗೇನ್ ಆಗಿತ್ತು. ಅಂದರೆ $19ನ ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ದಂಥ ಸ್ಟಾಕ್ ಸಡನ್ನಾಗಿ $28ಗೆ ಜಂಪ್ ಆಗಿತ್ತು. ಇದೊಂದು ಟೆಕ್ನಿಕಲ್ ಗ್ಲಿಚ್ ಆಗಿರುತ್ತೆ ಅಂತ ಮ್ಯಾನೇಜ್ಮೆಂಟ್ ಕೂಡ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯ ಸಡನ್ ಬೈಯಿಂಗ್ ಏನು ಎಮರ್ಜ್ ಆಗಿಲ್ಲ.
ಜಸ್ಟ್ ಒಂದು ಗ್ಲಿಚ್ನಿಂದ ಪ್ರೈಸ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯ ವೇರಿಯೇಷನ್ ಬಂದಿದ ತಕ್ಷಣ ಟ್ರೇಡಿಂಗ್ ಕೂಡ ಸ್ಟಾಪ್ ಆಗಿದೆ. ಸೊ ಯಾರು ಕೂಡ ಒಂದು ಹೈಯರ್ ಅಮೌಂಟ್ನಲ್ಲಿ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಒಂದು ಟೆಕ್ನಿಕಲ್ ಗ್ಲಿಚ್ ಸರಿ ಆದಮೇಲೆ ಮತ್ತೆ ಇನ್ಫೋಸಿಸ್ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿಕೊಂಡಿದೆ. ಇನ್ಫೋಸಿಸ್ನ ADR ಅನ್ನು ಅಬ್ಸರ್ವ್ ಮಾಡಿದಾಗ $20 ಅರೌಂಡಲ್ಲಿ ಈಗ ಇನ್ಫೋಸಿಸ್ನ ADR ಟ್ರೇಡ್ ಆಗ್ತದೆ. ಸೊ ಆದ್ದರಿಂದ ಈ 40-50% ಟೆಕ್ನಿಕಲ್ ಗ್ಲಿಚ್ನಿಂದ ಮೊಮೆಂಟಮ್ ಏನು ಬಂದಿತ್ತು ಅದು ಇಂಡಿಯನ್ ಮಾರ್ಕೆಟ್ನಲ್ಲಿ ರೆಪ್ಲಿಕೇಟ್ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ಸ್ಟಾಕ್ $27 ಲೆವೆಲ್ಗೆ ಹೋಗಿದ್ದಿದ್ರೆ ಇಂಡಿಯನ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆಯ ಒಂದು ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಸೊ ಸೋಮವಾರದ ದಿನ ಇನ್ಫೋಸಿಸ್ನ ಸ್ಟಾಕ್ ಕೂಡ ಅದೇ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿತ್ತು. ಬಟ್ ಇದೊಂದು ಟೆಕ್ನಿಕಲ್ ಗ್ಲಿಚ್ ಆಗಿರೋದ್ರಿಂದ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇನ್ಫೋಸಿಸ್ ಸ್ಟಾಕ್ನಲ್ಲಿ ಇರೋದಿಲ್ಲ. ಪೋರ್ಟಿಸ್ ಹೆಲ್ತ್ ಕೇರ್ ಒಂದು ಅಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಯಶವಂತಪುರ್ ಏರಿಯಾನಲ್ಲಿ ಇರುವಂತಹ ಪೀಪಲ್ ಟ್ರೀ ಹಾಸ್ಪಿಟಲ್ ಅನ್ನು ಕಂಪ್ಲೀಟ್ ಆಗಿ ಕಂಪನಿ ಅಕ್ವೈರ್ ಮಾಡ್ಕೊತಿದ್ದಾರೆ. ಸೊ 100% ಅಕ್ವಿಸಿಷನ್ ಆಗ್ತದೆ. ಸೊ 430 ಕೋಟಿಗೆ ಈ ಒಂದು ಅಕ್ವಿಸಿಷನ್ ಅನ್ನು ಪೋರ್ಟಿಸ್ ಹೆಲ್ತ್ ಕೇರ್ ಮಾಡ್ತಿದ್ದಾರೆ. ಸೊ ಈ ಒಂದು ಹಾಸ್ಪಿಟಲ್ ಇನ್ನು ಮುಂದೆ ಪೋರ್ಟಿಸ್ ಹಾಸ್ಪಿಟಲ್ ಆಗಿ ರಿನೋನ್ ಆಗುತ್ತೆ. ಸೊ ಪೋರ್ಟಿಸ್ ಹೆಲ್ತ್ ಕೇರ್ಗೆ ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಮೇ ಬಿ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ನಾಳೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ರಿಯಾಕ್ಷನ್ಸ್ ನೋಡೋದಕ್ಕೆ ಸಿಗ್ಬೋದು. ಶನಿವಾರ ಈ ಒಂದು ಅನೌನ್ಸ್ಮೆಂಟನ್ನು ಕಂಪನಿ ಮಾಡಿದ್ದಾರೆ. ಸೊ ವೀಕೆಂಡ್ನಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಗೆ ಟ್ಯಾಕ್ಸ್ ನೋಟಿಸ್ ಬಂದಿದೆ. 782 ಕೋಟಿಯ ಟ್ಯಾಕ್ಸ್ ಡ್ಯೂ ನೋಟಿಸನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ಮಿಸ್ ಆಗಿತ್ತು ಆ ಒಂದು ಅಮೌಂಟ್ನ ಜೊತೆಯಲ್ಲಿ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಅಮೌಂಟ್ ಕೂಡ ಆ್ಯಡ್ ಆಗಿದೆ. ಸೊ ಅಲ್ಟ್ರಾಟೆಕ್ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ಸನ್ನು ಸೋಮವಾರ ಕೊಡ್ತಾರೆ. ಹಾಗೆ ಏನು ಮಿಸ್ ಮ್ಯಾಚಸ್ ಆಗಿದೆ ಅದನ್ನು ಅವರು ಸರಿ ಮಾಡಬೇಕಾಗುತ್ತೆ ಅಥವಾ ಒಂದು ಕರೆಕ್ಟ್ ಡೇಟಾವನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೋರಿಸಬೇಕಾಗುತ್ತೆ. ಸೊ ಕರೆಕ್ಟ್ ಡಾಕ್ಯುಮೆಂಟೇಷನ್ ಮೇಂಟೈನ್ ಆಗಿದ್ರೆ ಈ ಒಂದು ಟ್ಯಾಕ್ಸ್ ನೋಟಿಸ್ ರದ್ದಾಗುತ್ತೆ. ಇಲ್ಲ ಅಂದರೆ ಈ ಒಂದು ಅಮೌಂಟನ್ನು ಅಲ್ಟ್ರಾಟೆಕ್ ಸಿಮೆಂಟ್ ಪೇ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಟ್ಯಾಕ್ಸ್ ನೋಟಿಸ್ ಬಂದು ಆ ಅಮೌಂಟನ್ನು ಕಂಪನಿ ಪೇ ಮಾಡಿದ್ರೆ ಅದು ಮುಂದಿನ ಕ್ವಾರ್ಟರ್ನ ಫಿನಾನ್ಷಿಯಲ್ಸ್ನಲ್ಲಿ ಡಿಕ್ಲೇರ್ ಆಗುತ್ತೆ. ಕಂಪನಿಯ ಪ್ರಾಫಿಟ್ಸ್ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಟ್ಯಾಕ್ಸ್ ನೋಟಿಸ್ ಅಂತ ನ್ಯೂಸ್ ಬಂದಾಗ ಅದಕ್ಕೆ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. IPOಗಳ ವಿಚಾರಕ್ಕೆ ಬಂದಾಗ KSH ಇಂಟರ್ನ್ಯಾಷನಲ್ನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಈ ಒಂದು IPO ಫ್ಲಾಟ್ ಆಗಿ ಲಿಸ್ಟ್ ಆಗುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆಯೇ ಮುಂದಿನ ವಾರ ಗುಜರಾತ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಇದೊಂದು ಹಾಸ್ಪಿಟಲ್ ಚೈನ್ ಆಗಿರುತ್ತೆ. ಸೊ ಈ ಒಂದು IPOನಲ್ಲಿ $7 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕೇವಲ $1,000 ಅರೌಂಡಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇದೆ. ಅಂದರೆ 6-7% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ, ಬುಧವಾರದವರೆಗೂ ಸಮಯ ಇದೆ. ಅದಾದಮೇಲೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲ ಅಂದರೆ IPOನ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. ಸೊ ರೀಸೆಂಟಾಗಿ ಬಂದಿರುವಂಥ ಸಾಕಷ್ಟು IPOಗಳಲ್ಲಿ ಒಳ್ಳೆ ಪ್ರೀಮಿಯಂ ಇದ್ರೂ ಕೂಡ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ ಕೆಲವೊಂದಿಷ್ಟು IPOಗಳಲ್ಲಿ ಪ್ರೀಮಿಯಂ ಕಡಿಮೆ ಇದ್ರೂ ಕೂಡ ಒಳ್ಳೆ ಲಿಸ್ಟಿಂಗ್ ಬರ್ತಿದೆ. ಅಂದರೆ ಜಸ್ಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬೇಸಿಸ್ ಮೇಲೆ ಇದೇ ರೀತಿಯಲ್ಲಿ ಲಿಸ್ಟಿಂಗ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಕಡಿಮೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರುವಂಥ IPOಗಳನ್ನು ಅವಾಯ್ಡ್ ಮಾಡೋದೇ ಬೆಟರ್ ಡಿಸಿಷನ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.